ಓಂ ಶಾಂತಿ. ವಾಣಿ ಡೇಟು 2/2/2025. ಅವ್ಯಕ್ತ ಬಾಪ್ ದಾದಾ, ಕನ್ನಡ ಮುರಳಿ 31/1/2003. ಓಂ ಶಾಂತಿ. ಮಧುಬನ್. ಈ ವರ್ಷ ನಿಮಿತ್ತ ಮತ್ತು ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಅಖಂಡ ಮಹಾದಾನಿಗಳಾಗಿ. ಇಂದು ಅನೇಕ ಭುಜಧಾರಿ ಬಾಬ್ದಾದ ತಮ್ಮ ಎಲ್ಲ ಕಡೆಯ ಭುಜಗಳನ್ನು ನೋಡುತ್ತಿದ್ದರು. ಕೆಲವು ಭುಜಗಳು ಸಾಕಾರದಲ್ಲಿ ಸಮ್ಮುಖದಲ್ಲಿದ್ದರೆ, ಇನ್ನು ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಕಾಣಿಸುತ್ತಿದ್ದಾರೆ. ಬಾಬ್ದಾದ ತಮ್ಮ ಅನೇಕ ಭುಜಗಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಲ್ಲ ಭುಜಗಳು ನಂಬರ್ ವಾರ್, ಬಹಳ ಆಲ್ರೌಂಡರ್, ಎವರ್ ರೆಡಿ, ಆಜ್ಞಾಕಾರಿ ಭುಜಗಳಾಗಿದ್ದಾರೆ. ಕೇವಲ ಬಾಬ್ದಾದರವರು ಸೂಚನೆ ಕೊಟ್ಟರೆ ಸಾಕು. ಬಲಭುಜಗಳಾದ ಮಕ್ಕಳು ಹೇಳುತ್ತಾರೆ, ಆಯಿತು ಬಾಬಾ, ಬಂದು ಬಿಟ್ಟೆವು ಬಾಬಾ. ಇಂತಹ ಅನನ್ಯ ಮಕ್ಕಳನ್ನು ನೋಡಿ ಎಷ್ಟೊಂದು ಖುಷಿಯಾಗುತ್ತದೆ. ಬಾಬ್ದಾದರವರಿಗೆ ಆತ್ಮಿಕ ನಶೆ ಇದೆ. ಬಾಬ್ದಾದರವರ ವಿನಃ ಮತ್ಯಾವುದೇ ಧರ್ಮಾತ್ಮರಾಗಲಿ ಮಹಾತ್ಮರಾಗಲಿ ಇಂತಹ ಮತ್ತು ಇಷ್ಟೊಂದು ಸಹಯೋಗಿ ಭುಜಗಳು ಸಿಗೋದಿಲ್ಲ. ನೋಡಿ, ಇಡೀ ಕಲ್ಪದಲ್ಲಿ ಪರಿಕ್ರಮಣ ಮಾಡಿದರೆ ಇಂತಹ ಭುಜಗಳು ಯಾರಿಗಾದರೂ ಸಿಕ್ಕಿದ್ದಾರೆಯೇ? ಅಂದಾಗ ಬಾಬ್ದಾದ ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡುತ್ತಿದ್ದರು. ತಾವು ಇಡೀ ವಿಶ್ವದ ಹಾರಿಸಲ್ಪಟ್ಟಿರುವ ವಿಶೇಷ ಭುಜಗಳಾಗಿದ್ದೀರಿ. ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಿ. ನೋಡಿ, ಇಂದು ಈ ಹಾಲ್ನಲ್ಲಿಯೂ ಎಷ್ಟೊಂದು ಮಂದಿ ತಲುಪಿಬಿಟ್ಟಿದ್ದೀರಿ. ಇಂದು ಹಾಲ್ನಲ್ಲಿ 18,000ಗಿಂತಲೂ ಹೆಚ್ಚಿನ ಸಹೋದರ ಸಹೋದರಿಯರು ಕುಳಿತಿದ್ದಾರೆ. ಎಲ್ಲರೂ ತಮ್ಮನ್ನು ಪರಮಾತ್ಮನ ಭುಜವಾಗಿದ್ದೇನೆ ಎಂದು ಅನುಭವ ಮಾಡುತ್ತೀರಾ? ನಶೆ ಇದೆಯಲ್ಲವೇ? ಬಾಬ್ದಾದರವರಿಗೆ ಇದೇ ಖುಷಿ ಇದೆ. ಎಲ್ಲ ಕಡೆಯಿಂದ ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಬಂದು ತಲುಪಿದ್ದೀರಿ. ಆದರೆ ಹೊಸ ವರ್ಷವು ಏನನ್ನು ನೆನಪು ತರಿಸುತ್ತದೆ? ಹೊಸ ಯುಗ, ಹೊಸ ಜನ್ಮ. ಎಷ್ಟು ಅತಿ ಹಳೆಯ ಅಂತಿಮ ಜನ್ಮವಾಗಿದೆಯೋ ಅಷ್ಟು ಹೊಸ ಜನ್ಮವು ಎಷ್ಟು ಸುಂದರವಾಗಿರುತ್ತದೆ. ಇದು ಶ್ಯಾಮ ಮತ್ತು ಅದು ಸುಂದರ. ಇನ್ನು ಸ್ಪಷ್ಟ ಅಂದರೆ ಹೇಗೆ ಇಂದಿನ ದಿನ ಹಳೆಯ ವರ್ಷವು ಸ್ಪಷ್ಟವಾಗಿದೆ ಮತ್ತು ಹೊಸ ವರ್ಷವು ಸಮ್ಮುಖದಲ್ಲಿ ಸ್ಪಷ್ಟವಾಗಿದೆಯೋ ಹಾಗೆಯೇ ತಮ್ಮ ಹೊಸ ಯುಗ, ಹೊಸ ಜನ್ಮವು ಸ್ಪಷ್ಟವಾಗಿ ಸಮ್ಮುಖದಲ್ಲಿ ಬರುತ್ತಿದೆಯೇ? ಇಂದು ಕೊನೆಯ ಜನ್ಮದಲ್ಲಿ ಇದ್ದೀರಿ, ನಾಳೆ ಮೊದಲನೇ ಜನ್ಮದಲ್ಲಿ ಇರುತ್ತೀರಿ. ಇದು ಸ್ಪಷ್ಟವಾಗಿದೆಯೇ? ಸಮ್ಮುಖದಲ್ಲಿ ಬರುತ್ತಿದೆಯೇ? ಯಾರು ಆದಿಯ ಮಕ್ಕಳಾದರೋ ಅವರು ಬ್ರಹ್ಮ ತಂದೆಯನ್ನು ಅನುಭವ ಮಾಡಿದಿರಿ. ಬ್ರಹ್ಮ ತಂದೆಗೆ ಹೇಗೆ ತಮ್ಮ ಹೊಸ ಜನ್ಮದ ರಾಜ್ಯ ಪದವಿಯ ಶರೀರರೂಪಿ ವಸ್ತ್ರವು ಸದಾ ಮುಂದೆ ಕಾಣಿಸುತ್ತಿತ್ತು. ಯಾರೇ ಮಕ್ಕಳು ಮಿಲನ ಮಾಡಲು ಹೋದಾಗ ಅವರು ಅನುಭವ ಮಾಡುತ್ತಿದ್ದರು. ಬ್ರಹ್ಮ ತಂದೆಯ ಅನುಭವ ಹೀಗಿತ್ತು, ಇಂದು ನಾನು ವೃದ್ಧನಾಗಿದ್ದೇನೆ, ಆದರೆ ನಾಳೆ ಚಿಕ್ಕ ಮಗುವಿನ ಶರೀರವನ್ನು ಧಾರಣೆ ಮಾಡುತ್ತೇನೆ. ಈ ಅನುಭವವು ಆದಿಯ ಹಳೆಯ ಮಕ್ಕಳಿಗೆ ನೆನಪಿದೆಯೇ? ಇದು ಇಂದು ಮತ್ತು ನಾಳೆಯ ಆಟವಾಗಿದೆ. ಅಂದ ಮೇಲೆ ಭವಿಷ್ಯವೂ ಸಹ ಇಷ್ಟೊಂದು ಸ್ಪಷ್ಟ ಅನುಭವವಾಗಬೇಕು. ಇಂದು ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದೀರಿ, ನಾಳೆ ವಿಶ್ವ ರಾಜ್ಯ ಅಧಿಕಾರಿಗಳು ಆಗುತ್ತೀರಿ. ಈ ನಶೆ ಇದೆಯೇ? ನೋಡಿ, ಇಂದು ಮಕ್ಕಳು ಕಿರೀಟವನ್ನು ಧಾರಣೆ ಮಾಡಿ ಕುಳಿತಿದ್ದಾರೆ. ಡಬಲ್ ವಿದೇಶಿ ಮಕ್ಕಳು ರಿಟ್ರೀಟ್ ಆಗಿ ಬಂದಿದ್ದಾರೆ. ಅಂದ ಮೇಲೆ ನಶೆ ಇದೆಯೇ? ಕಿರೀಟವನ್ನು ಧರಿಸುವುದರಿಂದ ಯಾವ ನಶೆ ಇದೆ? ಇವರು ಫರಿಷ್ಠೆಗಳು ನಶೆಯಲ್ಲಿ ಇದ್ದಾರೆ. ನಾವು ನಶೆಯಲ್ಲಿ ಇದ್ದೇವೆ ಎಂದು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ಮಾಡುತ್ತೀರಿ? ಯಾವುದಾದರೂ ಹೊಸ ಯೋಜನೆಗಳನ್ನು ಮಾಡಿದ್ದೀರಾ? ಏನು ನವೀನತೆ ಮಾಡುತ್ತೀರಿ? ಸಮಾರಂಭಗಳಂತೂ ಮಾಡುತ್ತಿರುತ್ತೀರಿ. 1,00,000 ಜನರ
ಸಭೆಯನ್ನು ಮಾಡಿದಿರಿ, 2,00,000ದ್ದನ್ನು ಮಾಡಿದಿರಿ, ಆದರೆ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಿ? ಇಂದಿನ ಆತ್ಮಗಳು ಒಂದು ಕಡೆ ಸ್ವಪ್ರಾಪ್ತಿಗಾಗಿಯೂ ಇಚ್ಛುಕರಾಗಿದ್ದಾರೆ, ಆದರೆ ಧೈರ್ಯಹೀನರಾಗಿದ್ದಾರೆ. ಧೈರ್ಯವಿಲ್ಲ. ಕೇಳುವುದಕ್ಕೂ ಬಯಸುತ್ತಾರೆ, ಆದರೆ ಆಗುವ ಧೈರ್ಯವಿಲ್ಲ. ಇಂತಹ ಆತ್ಮಗಳನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಮೊದಲು ಆತ್ಮಗಳಿಗೆ ಸಾಹಸದ ರೆಕ್ಕೆಗಳನ್ನು ನೀಡಿ, ಸಾಹಸದ ರೆಕ್ಕೆಗಳ ಆಧಾರವು ಅನುಭವ ಆಗಿದೆ ಅಂದಾಗ ಅನುಭವ ಮಾಡಿಸಿ. ಅನುಭವವು ಇಂತಹ ವಸ್ತುವಾಗಿದೆ. ಸ್ವಲ್ಪ ಅಂಚಲಿ ಸಿಕ್ಕಿದ ನಂತರ ಅನುಭವ ಮಾಡುತ್ತಾರೆಂದರೆ ಅನುಭವದ ರೆಕ್ಕೆಗಳು ಎಂದಾದರೂ ಹೇಳಿ, ಇಲ್ಲವೇ ಅನುಭವ ಕಾಲುಗಳೆಂದಾದರೂ ಹೇಳಿ. ಅದರಿಂದ ಧೈರ್ಯದಲ್ಲಿ ಮುಂದುವರಿಯುತ್ತಾರೆ. ಇದಕ್ಕೋಸ್ಕರ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿಗಳಾಗಬೇಕು. ಅಖಂಡ ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರನ್ನಾಗಿ ಮಾಡಿ ಮಹಾದಾನಿಗಳಾಗಿ ನಿರಂತರ ಶಕ್ತಿಗಳ ಅನುಭವ ಮಾಡಿಸಿ. ಮನಸ್ಸಿನ ಮೂಲಕ ಪ್ರಕಂಪನಗಳ ಮೂಲಕ ಅನುಭವ ಮಾಡಿಸಿ. ವಾಚಾದ ಮೂಲಕ ಜ್ಞಾನದಾನ ಮಾಡಿ, ಕರ್ಮದ ಮೂಲಕ ಗುಣಗಳ ದಾನ ಮಾಡಿ. ಇಡೀ ದಿನ ಮನಸ್ಸಿನ ಮೂಲಕ ಇಲ್ಲವೇ ವಾಚ ಅಥವಾ ಕರ್ಮ ಮೂರರ ಮೂಲಕ ಅಖಂಡ ಮಹಾದಾನಿಗಳಾಗಿ. ಸಮಯ ಪ್ರಮಾಣ ಕೆಲವೊಮ್ಮೆ ದಾನ ಮಾಡುವುದಿಲ್ಲ. ಅಖಂಡ ದಾನಿಗಳಾಗಿ, ಏಕೆಂದರೆ ಆತ್ಮಗಳಿಗೆ ಈಗ ಇದರ ಅವಶ್ಯಕತೆ ಇದೆ ಅಂದ ಮೇಲೆ ಮಹಾ ದಾನಿಗಳಾಗುವುದಕ್ಕೋಸ್ಕರ ಮೊದಲು ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. 4 ಸಬ್ಜೆಕ್ಟ್ಗಳಲ್ಲಿ ಜಮಾದ ಖಾತೆಯು ಎಷ್ಟು ಪರ್ಸೆಂಟ್ನಲ್ಲಿ ಇದೆ? ಒಂದು ವೇಳೆ ಸ್ವಯಂನಲ್ಲಿ ಜಮಾದ ಖಾತೆ ಇಲ್ಲವೆಂದರೆ ಮಹಾದಾನಿಗಳು ಹೇಗೆ ಆಗುತ್ತೀರಿ? ಮತ್ತು ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಚಿಹ್ನೆ ಏನಾಗಿದೆ? ಮನಸ, ವಾಚ, ಕರ್ಮದ ಮೂಲಕ ಸೇವೆಯನ್ನಂತೂ ಮಾಡಿದಿರಿ, ಆದರೆ ಜಮಾದ ಚಿಹ್ನೆ ಆಗಿದೆ ಸೇವೆ. ಮಾಡುತ್ತಿದ್ದರೂ ಸಹ ಮೊದಲು ಸ್ವಯಂನ ಸಂತುಷ್ಟತೆ ಇರುವುದು. ಜೊತೆಗೆ ಯಾರ ಸೇವೆ ಮಾಡುತ್ತೀರೋ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬಂದಿದೆ. ಒಂದು ವೇಳೆ ಎರಡೂ ಕಡೆ ಸಂತುಷ್ಟತೆ ಇಲ್ಲವೆಂದರೆ ತಿಳಿಯಿರಿ, ಸೇವೆಯ ಖಾತೆಯಲ್ಲಿ ತಮ್ಮ ಸೇವೆಯ ಫಲವು ಜಮಾ ಆಗಲಿಲ್ಲ. ಬಾಬ್ದಾದಾರವರು ಕೆಲವೊಮ್ಮೆ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಾರೆ. ಅದರಲ್ಲಿ ಕೆಲವೊಂದೆಡೆ ಹೆಚ್ಚಿನ ಪರಿಶ್ರಮವಿದೆ, ಆದರೆ ಜಮಾದ ಫಲವು ಕಡಿಮೆ ಇದೆ. ಇದಕ್ಕೆ ಕಾರಣವೇನು? ಎರಡೂ ಕಡೆಯ ಸಂತುಷ್ಟತೆಯ ಕೊರತೆಯಾಗಿದೆ. ಒಂದು ವೇಳೆ ಸ್ವಯಂ ಆಗಲಿ ಅನ್ಯರಾಗಲಿ ಸಂತುಷ್ಟತೆಯ ಅನುಭವ ಮಾಡಲಿಲ್ಲವೆಂದರೆ ಜಮಾದ ಖಾತೆಯು ಕಡಿಮೆ ಆಗುತ್ತದೆ. ಬಾಬ್ದಾದಾರವರು ಬಹಳ ಸಹಜವಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವ ಗೋಲ್ಡನ್ ಬೀಗದ ಕೈಯನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ. ಆ ಬೀಗದ ಕೈ ಯಾವುದಾಗಿದೆ ಎಂದು ತಿಳಿದಿದೆಯೇ? ಸಿಕ್ಕಿದೆಯಲ್ಲವೇ? ಸಹಜವಾಗಿ ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವ ಬೀಗದ ಕೈ ಯಾವುದೆಂದರೆ ಯಾವುದೇ ಮನಸ, ವಾಚ, ಕರ್ಮಣ ಎಲ್ಲಿಯೇ ಸೇವೆ ಮಾಡುವ ಸಮಯದಲ್ಲಿ ಮೊದಲನೇದಾಗಿ ತಮ್ಮಲ್ಲಿ ನಿಮಿತ್ತ ಭಾವದ ಸ್ಮೃತಿ, ನಿಮಿತ್ತ ಭಾವ, ನಿರ್ಮಾಣ ಭಾವ, ಶುಭ ಭಾವ, ಆತ್ಮಿಕ ಸ್ನೇಹದ ಭಾವ. ಒಂದು ವೇಳೆ ಈ ಭಾವದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆ ಮಾಡುತ್ತೀರೆಂದರೆ ತಮ್ಮ ಈ ಭಾವದಿಂದ ಸಹಜವಾಗಿ ಆತ್ಮಗಳ ಭಾವನೆಯು ಪೂರ್ಣವಾಗಿ ಬಿಡುತ್ತದೆ. ಇಂದಿನ ಮಾನವರು ಪ್ರತಿಯೊಬ್ಬರ ಭಾವನೆ ಏನೆಂಬುದನ್ನು ನೋಟ್ ಮಾಡುತ್ತಾರೆ. ಇವರು ನಿಮಿತ್ತ ಭಾವದಿಂದ ಮಾಡುತ್ತಿದ್ದಾರೆಯೇ ಅಥವಾ ಅಭಿಮಾನದ ಭಾವದಿಂದ ಮಾಡುತ್ತಿದ್ದಾರೆಯೇ? ಎಲ್ಲಿ ನಿಮಿತ್ತ ಭಾವವಿದೆಯೋ ಅಲ್ಲಿ ನಿರ್ಮಾಣ ಭಾವವು ತಾನಾಗಿಯೇ ಬಂದು ಬಿಡುತ್ತದೆ. ಅಂದ ಮೇಲೆ ಜಮಾ ಆಯಿತೆ.
ಎಷ್ಟು ಜಮಾ ಆಯಿತು ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಈ ಸಮಯದ ಸಂಗಮ ಯುಗವೇ ಜಮಾ ಮಾಡಿಕೊಳ್ಳುವ ಯುಗ ಆಗಿದೆ. ನಂತರ ಇಡೀ ಕಲ್ಪದಲ್ಲಿ ಈಗಿನ ಜಮಾದ ಪ್ರಾರಬ್ಧವಿರುತ್ತದೆ. ಅಂದ ಮೇಲೆ ಈ ವರ್ಷ ವಿಶೇಷವಾಗಿ ಯಾವ ಗಮನ ಕೊಡಬೇಕಾಗಿದೆ? ತಮ್ಮ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲಿಸುವವರಾಗಿ ಪರಿವರ್ತಕರು ಸಹ ಆಗಿ, ಏಕೆಂದರೆ ಸಮಯದ ಸಮೀಪತೆಯ ಚಿಹ್ನೆಗಳನ್ನು ನೋಡುತ್ತಿದ್ದೀರಿ ಮತ್ತು ಬಾಬ್ದಾದರೊಂದಿಗೆ ನಾವು ಸಮಾನರಾಗುತ್ತೇವೆಂಬ ಪ್ರತಿಜ್ಞೆಯನ್ನು ಮಾಡಿದಿರಿ. ಪ್ರತಿಜ್ಞೆ ಮಾಡಿದಿರಲ್ಲವೇ? ಯಾರು ಪ್ರತಿಜ್ಞೆ ಮಾಡಿದ್ದೀರೋ ಅವರು ಕೈ ಎತ್ತಿ. ಪ್ರತಿಜ್ಞೆಯನ್ನು ಪಕ್ಕಾ ಮಾಡಿದ್ದೀರಾ ಅಥವಾ ಪರ್ಸೆಂಟೇಜ್ನಲ್ಲಿಯೂ ಇದೆ? ಪಕ್ಕಾ ಮಾಡಿದ್ದೀರಲ್ಲವೇ? ಅಂದ ಮೇಲೆ ಬ್ರಹ್ಮ ತಂದೆಯ ಸಮಾನ ಜಮಾದ ಖಾತೆಯು ಬೇಕಲ್ಲವೇ? ಬ್ರಹ್ಮ ತಂದೆಯ ಸಮಾನ ಆಗಬೇಕೆಂದರೆ ಬ್ರಹ್ಮ ತಂದೆಯ ವಿಶೇಷ ಚರಿತ್ರೆಯನ್ನು ನೋಡಿದಿರಿ. ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪ್ರತಿಯೊಂದು ಮಾತಿನಲ್ಲಿ ನಾನು ಎಂದು ಹೇಳಿದರೋ ಅಥವಾ ಬಾಬಾ ಎಂದು ಹೇಳಿದರೋ? ನಾನು ಮಾಡುತ್ತಿದ್ದೇನೆ, ಆದರೆ ತಂದೆಯೇ ಮಾಡಿಸುತ್ತಿದ್ದಾರೆ. ಯಾರೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ? ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ. ನನ್ನತನದ ಅಭಾವ ವಿದ್ಯೆಯನ್ನು ನೋಡಿದ್ದೀರಲ್ಲವೇ? ನೋಡಿದ್ದೀರಾ? ಪ್ರತಿಯೊಂದು ಮುರಳಿಯಲ್ಲಿಯೂ ಬಾಬಾ ಬಾಬಾ ಎಂದು ಎಷ್ಟು ಸಾರಿ ನೆನಪು ತರಿಸುತ್ತಾರೆ. ಅಂದಾಗ ಸಮಾನರಾಗುವುದು ಎಂಬುದರ ಅರ್ಥವೇ ಆಗಿದೆ. ಮೊದಲು ನಾನು ಎಂಬುದರ ಅಭಾವವಿರಲಿ. ಮೊದಲೇ ತಿಳಿಸಿದ್ದೇವೆ, ಬ್ರಾಹ್ಮಣರ ನನ್ನತನವು ಸಹ ಬಹಳ ರಾಯಲ್ ಆಗಿದೆ. ನೆನಪು ಇದೆಯಲ್ಲವೇ? ತಿಳಿಸಿದ್ದೀರಲ್ಲವೇ? ಬಾಬ್ ದಾದಾರವರ ಪ್ರತ್ಯಕ್ಷತೆಯನ್ನು ಎಲ್ಲರೂ ಬಯಸುತ್ತಾರೆ. ಬಾಬ್ ದಾದಾರವರ ಪ್ರತ್ಯಕ್ಷತೆ ಮಾಡಬೇಕೆಂಬ ಬಹಳ ಯೋಜನೆಗಳನ್ನು ಮಾಡುತ್ತೀರಿ. ಒಳ್ಳೆಯ ಯೋಜನೆಗಳನ್ನು ಮಾಡುತ್ತೀರಿ. ಬಾಬ್ದಾದ ಖುಷಿಯಾಗಿದ್ದಾರೆ. ಆದರೆ ಈ ರಾಯಲ್ ರೂಪದ ನನ್ನತನವು ಯೋಜನೆಯಲ್ಲಿ ಸಫಲತೆಯಲ್ಲಿ ಕೆಲವೊಂದೇ ಪರ್ಸೆಂಟೇಜನ್ನು ಕಡಿಮೆ ಮಾಡಿಬಿಡುತ್ತದೆ. ಸ್ವಾಭಾವಿಕವಾಗಿ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಪ್ರತಿಯೊಂದು ಸಂಕಲ್ಪದಲ್ಲೂ ಬಾಬಾ ಅಂದರೆ ಬಾಬಾನ ಸ್ಮೃತಿಯಲ್ಲೇ ಇರಿ. ನನ್ನತನವನ್ನಲ್ಲ ಬಾಬ್ದಾದಾರವರು ಮಾಡಿಸುತ್ತಿದ್ದಾರೆ. ಜಗದಂಬಾರವರು ವಿಶೇಷ ಧಾರಣೆಯು ಇದೇ ಆಗಿತ್ತು. ಜಗದಂಬಾರವರು ಘೋಷಣೆಯು ನೆನಪಿದೆಯೇ? ಹಳಬರಿಗೆ ನೆನಪಿರಬೇಕು. ನೆನಪಿದೆಯೇ? ಎಲ್ಲವೂ ಆಜ್ಞೆಯಂತೆ ನಡೆಯುತ್ತಿದೆ. ಮಾಡಿಸುವ ತಂದೆಯು ಮಾಡಿಸುತ್ತಿದ್ದಾರೆ ಎನ್ನುವುದು ಜಗದಂಬಾರವರ ವಿಶೇಷ ಧಾರಣೆ ಆಗಿತ್ತು. ಅಂದಾಗ ನಂಬರ್ ತೆಗೆದುಕೊಳ್ಳಬೇಕು. ಸಮಾನರು ಆಗಬೇಕೆಂದರೆ ನಾನು ನನ್ನತನವು ಸಮಾಪ್ತಿ ಆಗಲಿ. ಮುಖದಿಂದ ತಾನಾಗಿಯೇ ಬಾಬಾ ಶಬ್ದವು ಬರುತ್ತಿರಲಿ. ಕರ್ಮದಲ್ಲಿ ತಮ್ಮ ಗುಣಗಳಲ್ಲಿ ತಂದೆಯ ಮೂರ್ತಿಯು ಕಾಣಿಸಲಿ. ಆಗ ಪ್ರತ್ಯಕ್ಷ ಆಗುವುದು. ಬಾಬ್ದಾದಾರವರು ಈ ರಾಯಲ್ ರೂಪದ ನಾನು ನಾನು ಎಂಬ ಗೀತೆಯನ್ನು ಬಹಳ ಕೇಳುತ್ತಾರೆ. ನಾನು ಏನು ಮಾಡಿದೆನೋ ಅದೇ ಸರಿ. ನಾನು ಏನನ್ನು ಯೋಚಿಸಿದೆನೋ ಅದೇ ಸರಿ. ಅದೇ ಆಗಬೇಕು. ಈ ನಾನು ಎನ್ನುವುದು ಮೋಸಗೊಳಿಸುತ್ತದೆ. ಭಲೆ ಯೋಚಿಸಿ ಹೇಳಿ, ಆದರೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಾನು ಎಂದು ಹೇಳಿ. ಬಾಬ್ದಾದಾ ಮೊದಲು ಸಹ ಒಂದು ಆತ್ಮಿಕ ವ್ಯಾಯಾಮವನ್ನು ಕಲಿಸಿದರು. ಅದು ಯಾವುದು? ಈಗಿನ ಮಾಲೀಕರು, ಈಗೀಗ ಬಾಲಕರು. ವಿಚಾರವನ್ನು ತಿಳಿಸುವುದರಲ್ಲಿ ಮಾಲೀಕ. ಅದು ಮೆಜಾರಿಟಿ ಆತ್ಮಗಳಿಂದ ಅಂತಿಮ ತೀರ್ಮಾನವಾದ ಮೇಲೆ ಬಾಲಕತನದ ಈ ಮಾಲೀಕ್ ಮತ್ತು ಬಾಲಕ್ ಈ ಆತ್ಮಿಕ ವ್ಯಾಯಾಮವು ಅವಶ್ಯಕವಾಗಿದೆ. ಕೇವಲ ಬಾಬ್ದಾದಾರವರ 3 ಶಬ್ದಗಳು ಶಿಕ್ಷಣವನ್ನು ನೆನಪು ಇಟ್ಟುಕೊಳ್ಳಿ. ಎಲ್ಲರಿಗೂ ನೆನಪಿದೆಯೇ? ಮನಸ್ಸಿನಲ್ಲಿ ನಿರಾಕಾರಿ, ಮಾತಿನಲ್ಲಿ ನಿರಂಕಾರಿ, ಕರ್ಮದಲ್ಲಿ ನಿರ್ವಿಕಾರಿ. ಯಾವಾಗಲೇ ಸಂಕಲ್ಪ ಮಾಡುತ್ತೀರೆಂದರೆ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಕಲ್ಪ ಮಾಡಿ.
ಮತ್ತೆಲ್ಲವೂ ಮರೆತು ಹೋಗಲಿ, ಆದರೆ 3 ಶಬ್ದಗಳನ್ನು ಮರೆಯಬೇಡಿ. ಈ ಸಾಕಾರ ರೂಪದ 3 ಶಬ್ದಗಳ ಶಿಕ್ಷಣವು ಉಡುಗೊರೆಯಾಗಿದೆ ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಸಾಕಾರ ರೂಪದಲ್ಲಿಯೂ ಬಹಳ ಪ್ರೀತಿ ಇದೆ. ಈಗಲೂ ಸಹ ಕೆಲವರು ಡಬಲ್ ವಿದೇಶಿಯರು ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆ, ನೋಡಿಲ್ಲ, ಆದರೂ ಸಹ ಪ್ರೀತಿ ಇದೆ. ಇದೆಯೇ ಡಬಲ್ ವಿದೇಶಿಯರಿಗೆ ಬ್ರಹ್ಮ ತಂದೆಯೊಂದಿಗೆ ಹೆಚ್ಚಿನ ಪ್ರೀತಿ ಇದೆಯಲ್ಲವೇ? ಅಂದಮೇಲೆ ಯಾರೊಂದಿಗೂ ಪ್ರೀತಿವಿರುತ್ತದೆಯೋ ಅವರ ಕೊಡುಗೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ. ಭಲೆ ಅದು ಅತಿ ಚಿಕ್ಕ ಉಡುಗೊರೆ ಆಗಿರಬಹುದು, ಆದರೆ ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಉಡುಗೊರೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ, ಬಚ್ಚಿಡುತ್ತಾರೆ. ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಂದರೆ ಈ 3 ಶಬ್ದಗಳೊಂದಿಗೆ ಪ್ರೀತಿ ಇದೆ. ಇದರಲ್ಲಿ ಸಂಪನ್ನರಾಗುವುದು ಅಥವಾ ಸಮಾನರಾಗುವುದು ಬಹಳ ಸಹಜವಾಗಿ ಬಿಡುತ್ತದೆ. ಬ್ರಹ್ಮ ತಂದೆಯು ಏನು ಹೇಳಿದರೆಂದು ನೆನಪು ಮಾಡಿಕೊಳ್ಳಿ. ಹೊಸ ವರ್ಷದಲ್ಲಿ ವಾಚಾದ ಸೇವೆಯನ್ನು ಭಲೆ ಮಾಡಿ, ವಿಜೃಂಭಣೆಯಿಂದ ಮಾಡಿ, ಆದರೆ ಅನುಭವ ಮಾಡಿಸುವ ಸೇವೆಯನ್ನು ಸದಾ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಸೋದರಿಯ ಮೂಲಕ ಇಲ್ಲವೇ ಸೋದರನ ಮೂಲಕ ನಮಗೆ ಶಕ್ತಿಯ ಅನುಭವ ಆಯಿತು, ಶಾಂತಿಯ ಅನುಭವ ಆಯಿತು ಎಂದು ಎಲ್ಲರೂ ಅನುಭವ ಮಾಡಲಿ. ಏಕೆಂದರೆ ಅನುಭವವನ್ನು ಎಂದೂ ಮರೆಯುವುದಿಲ್ಲ. ಕೇಳಿರುವುದು ಮರೆತು ಹೋಗುತ್ತದೆ, ಅದು ಇಷ್ಟವಾಗುತ್ತದೆ, ಆದರೆ ಮರೆತು ಹೋಗುತ್ತದೆ. ಆದರೆ ಅನುಭವವು ಇಂತಹ ವಸ್ತುವಾಗಿದೆ, ಅದು ಅವರನ್ನು ತಮ್ಮ ಮುಂದೆ ಎಳೆದು ತರುತ್ತದೆ. ಸಂಪರ್ಕದವರು ಸಂಬಂಧದಲ್ಲಿ ಬರುತ್ತಾರೆ, ಏಕೆಂದರೆ ಸಂಬಂಧದ ವಿನಃ ಆಸ್ತಿಗೆ ಅಧಿಕಾರಿಗಳಾಗಲು ಸಾಧ್ಯವಿಲ್ಲ. ಅಂದಾಗ ಅನುಭವವು ಸಂಬಂಧದಲ್ಲಿ ತರುವಂಥದ್ದಾಗಿದೆ. ಒಳ್ಳೆಯದು, ತಿಳಿಯಿತೆ ಏನು ಮಾಡುತ್ತೀರಿ? ಚೆಕ್ ಮಾಡಿಕೊಳ್ಳಿ. ಪರಿಶೀಲಕರಾಗಿ, ಪರಿವರ್ತಕರಾಗಿ, ಅನುಭವ ಮಾಡಿಸುವ ಮೇಕರ್ ಆಗಿ, ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವ ಪರಿಶೀಲಕರಾಗಿ. ಒಳ್ಳೆಯದು. ಈಗ ಎಲ್ಲರೂ ಏನು ಮಾಡುವಿರಿ? ಬಾಪ್ ದಾದಾರವರು ಹೊಸ ವರ್ಷದ ಉಪಹಾರ ಕೊಡುವಿರೋ ಅಥವಾ ಇಲ್ಲವೋ? ಹೊಸ ವರ್ಷದಲ್ಲಿ ಏನು ಮಾಡುತ್ತೀರಿ? ಒಬ್ಬರಿನೊಬ್ಬರಿಗೆ ಉಪಹಾರ ಕೊಡುತ್ತೀರಲ್ಲವೇ? ಒಬ್ಬರು ಶುಭಾಶಯದ ಪತ್ರವನ್ನು ಕೊಡುತ್ತೀರಿ, ಒಬ್ಬರು ಉಪಹಾರವನ್ನು ಕೊಡುತ್ತೀರಿ. ಬಾಪ್ ದಾದಾರವರಿಗೆ ಕಾರ್ಡ್ ಅಂದರೆ ಪತ್ರ ಬೇಡ, ರಿಕಾರ್ಡ್ ಬೇಕು. ಎಲ್ಲ ಮಕ್ಕಳ ರಿಕಾರ್ಡ್ ನಂಬರ್ 1 ಆಗಿರಬೇಕು. ಈ ರಿಕಾರ್ಡ್ ಬೇಕು. ನಿರ್ವಿಘ್ನರಾಗಿರಲಿ. ಈಗಿನ್ನೂ ಕೆಲ ವಿಘ್ನದ ಮಾತುಗಳನ್ನು ಕೇಳುತ್ತೀರಲ್ಲವೇ? ಅಂದಾಗ ಬಾಪ್ ದಾದಾರವರಿಗೆ ಒಂದು ನಗುವಿನ ಆಟ ನೆನಪಿಗೆ ಬರುತ್ತದೆ. ಆ ನಗುವಿನ ಆಟ ಯಾವುದೆಂದು ಗೊತ್ತಿದೆಯೇ? ಅದು ಆಟವಾಗಿದೆ. ವೃದ್ಧರು ಗೊಂಬೆಗಳ ಆಟವಾಡುತ್ತಿದ್ದಾರೆ. ವೃದ್ಧರಾಗಿದ್ದಾರೆ, ಆದರೆ ಗೊಂಬೆಗಳ ಆಟ ಆಡುತ್ತಿದ್ದಾರೆ. ಅಂದಾಗ ನಗುವಿನ ಆಟವಲ್ಲವೇ? ಈಗ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳನ್ನು ಕೇಳುತ್ತೀರಿ, ನೋಡುತ್ತೀರಿ. ಅನಿಸುತ್ತದೆ ಇವರು ವಾನಪ್ರಸ್ಥಿಗಳು ಮತ್ತು ಇದೆಲ್ಲ ಮಾತುಗಳು ಚಿಕ್ಕದಾಗಿವೆ. ಈ ರೆಕಾರ್ಡ್ ತಂದೆಗೆ ಇಷ್ಟವಾಗುವುದಿಲ್ಲ. ಇದರ ಬದಲಾಗಿ ಕಾರ್ಡ್ ಬದಲಾಗಿ ರಿಕಾರ್ಡ್ ಕೊಡಿ. ನಿರ್ವಿಘ್ನ ಚಿಕ್ಕ ಮಾತುಗಳು ಸಮಾಪ್ತಿ. ದೊಡ್ಡದನ್ನು ಚಿಕ್ಕದನ್ನಾಗಿ ಮಾಡುವುದನ್ನು ಕಲಿಯಿರಿ ಮತ್ತು ಚಿಕ್ಕದನ್ನು ಸಮಾಪ್ತಿ ಮಾಡಲು ಕಲಿಯಿರಿ. ಬಾಪ್ ದಾದಾರವರು ಒಬ್ಬೊಬ್ಬ ಮಗುವಿನ ಮುಖವನ್ನು ಬಾಪ್ ದಾದಾರವರ ಮುಖವನ್ನು ನೋಡುವ ದರ್ಪಣವನ್ನಾಗಿ ಮಾಡಲು ಬಯಸುತ್ತಾರೆ. ನಿಮ್ಮ ದರ್ಪಣದಲ್ಲಿ ಬಾಪ್ ದಾದಾರವರು ಕಾಣಿಸಲಿ. ಇಂತಹ ವಿಚಿತ್ರ ದರ್ಪಣವನ್ನು ಬಾಪ್ ದಾದಾರವರಿಗೆ ಉಪಹಾರವನ್ನಾಗಿ ಕೊಡಿ. ಪರಮಾತ್ಮ ಕಾಣಿಸುವಂತಹ ದರ್ಪಣ ಪ್ರಪಂಚದಲ್ಲಿ
ಇಲ್ಲವೇ ಇಲ್ಲ. ನೀವು ಈ ಹೊಸ ವರ್ಷದ ಇಂತಹ ಉಪಹಾರವನ್ನು ಕೊಡಿ. ಯಾವುದು ವಿಚಿತ್ರ ದರ್ಪಣವಾಗಿ ಬಿಡಲಿ, ಯಾರೇ ನೋಡಲಿ, ಯಾರೇ ಕೇಳಲಿ, ಅವರಿಗೆ ಬಾಬ್ದಾದರವರೇ ಕಾಣಿಸಲಿ, ಕೇಳಲಿ, ತಂದೆಯ ಧ್ವನಿಯೇ ಕೇಳಲಿ ಅಂದಾಗ ಉಪಹಾರವನ್ನು ಕೊಡುವಿರಾ? ಯಾರು ಕೊಡುವುದರ ದೃಢ ಸಂಕಲ್ಪ ಮಾಡುತ್ತೀರಿ? ಅವರು ಕೈ ಎತ್ತಿರಿ. ದೃಢ ಸಂಕಲ್ಪದ ಕೈ ಎತ್ತಿರಿ. ಡಬಲ್ ವಿದೇಶದವರು ಕೈ ಎತ್ತುತ್ತಿದ್ದಾರೆ. ಸಿಂಧಿ ಗ್ರೂಪ್ನವರು ಸಹ ಎತ್ತುತ್ತಿದ್ದಾರೆ. ಯೋಚಿಸಿ ಎತ್ತುತ್ತಿದ್ದಾರೆ. ಒಳ್ಳೆಯದು. ಬಾಬ್ದಾದರವರಿಗೆ ಸಿಂಧಿ ಗ್ರೂಪ್ನವರ ಮೇಲೆ ಭರವಸೆ ಇದೆ. ಯಾವ ಭರವಸೆ ಇದೆ ಎಂದು ಹೇಳುವುದೇ? ಇದೇ ಭರವಸೆ ಇದೆ. ಸಿಂಧಿ ಗ್ರೂಪ್ನಲ್ಲಿ ಒಬ್ಬ ಇಂತಹ ಮೈಕ್ ಚಾಲೆಂಜ್ ಮಾಡಲಿ, ಏನಾಗಿದ್ದರು ಮತ್ತು ಏನಾಗಿ ಬಿಟ್ಟೆವು. ಇದರಿಂದ ಸಿಂಧಿಯರು ಎಚ್ಚೆತ್ತುಕೊಳ್ಳಲಿ. ಪಾಪ ತಿಳಿದುಕೊಂಡೇ ಇಲ್ಲ, ದೇಶದ ಅವತಾರವನ್ನು ತಿಳಿದುಕೊಂಡೇ ಇಲ್ಲ. ಸಿಂಧಿ ಗ್ರೂಪ್ನಲ್ಲಿ ಇಂತಹ ಮೈಕ್ ಬರಲಿ, ಯಾರು ಚಾಲೆಂಜ್ ಮಾಡಲಿ, ನಾವು ಯಥಾರ್ಥ ಏನೆಂದು ತಿಳಿಸುತ್ತೇವೆ. ಸರಿ ಇದೆಯೇ? ಭರವಸೆ ಇದೆಯೇ? ಒಳ್ಳೆಯದು. 4 ಕಡೆಯ ಅಖಂಡ ಮಹಾದಾನಿ ಮಕ್ಕಳಿಗೆ 4 ಕಡೆಯ ತಂದೆಯ ಬಲ ಭುಜಗಳು, ಆಜ್ಞಾಕಾರಿ ಭುಜಗಳಿಗೆ 4 ಕಡೆಯ ಸರ್ವ ಆತ್ಮರಿಗೆ ಸಾಹಸದ ರೆಕ್ಕೆಗಳನ್ನು ನೀಡುವಂತಹ ಸಾಹಸವಂತ ಆತ್ಮಗಳಿಗೆ 4 ಕಡೆಯ ಸದಾ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅನುಕರಣೆ ಮಾಡುವಂತಹ ಬ್ರಹ್ಮ ತಂದೆ ಮತ್ತು ಜಗದಂಬಾರವರ ಶಿಕ್ಷಣವನ್ನು ಸದಾ ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ ಸರ್ವ ಮಕ್ಕಳಿಗೆ ನೆನಪು, ಪ್ರೀತಿ, ಆಶೀರ್ವಾದ ಮತ್ತು ನಮಸ್ತೆ. ಡಬಲ್ ವಿದೇಶಿಗಳ ಪ್ರತಿ ಮತ್ತು ಭಾರತದ ಮಕ್ಕಳ ಪ್ರತಿ ಡಬಲ್ ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್ ನೀಡುತ್ತಿದ್ದೇವೆ. ಈಗ ಖುಷಿಯಾಗುತ್ತಿದ್ದೀರಲ್ಲವೇ? ಅಂತಹ ಮಾತು ಏನಾದರೂ ಬಂದಾಗ ಈ ದಿನದ ನೆನಪು ಮಾಡಿಕೊಂಡು ಖುಷಿಯಲ್ಲಿ ತೇಲಾಡುತ್ತೀರಿ. ಖುಷಿಯ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಾ ಇರಿ. ಎಂದೂ ಸಹ ದುಃಖದ ಅಲೆ ಬರಬಾರದು. ದುಃಖವನ್ನು ಕೊಡುವಂತಹ ಆತ್ಮರು ಪ್ರಪಂಚದಲ್ಲಿ ಅನೇಕರಿದ್ದಾರೆ. ತಾವು ಸುಖವನ್ನು ಕೊಡುವಂತಹ, ಸುಖವನ್ನು ತೆಗೆದುಕೊಳ್ಳುವಂತಹ ಸುಖದಾತನ ಮಕ್ಕಳು. ಸುಖ ಸ್ವರೂಪಿರಾಗಿದ್ದೀರಿ. ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ, ಕೆಲವೊಮ್ಮೆ ಪ್ರೀತಿಯ ಉಯ್ಯಾಲೆಯಲ್ಲಿ, ಶಾಂತಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಇರಿ. ಕೆಳಗಡೆ ಮಣ್ಣಿನಲ್ಲಿ ಕಾಲನ್ನು ಇಡಬೇಡಿ, ತೂಗುತ್ತಲೇ ಇರಿ. ಖುಷಿಯಾಗಿದ್ದು ಎಲ್ಲರನ್ನೂ ಖುಷಿಯಾಗಿಡಬೇಕು ಮತ್ತು ಜನರಿಗೆ ಖುಷಿಯನ್ನು ಹಂಚಬೇಕು. ಒಳ್ಳೆಯದು. ಇವತ್ತಿನ ವರದಾನ: ಫರಿಷ್ಠಾತನದ ಸ್ಥಿತಿಯ ಮುಖಾಂತರ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಸಮಾಧಾನ ಸ್ವರೂಪ ಭವ. ಫರಿಷ್ಠಾತನದ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದೇ ತಂದೆಗೆ ಸ್ನೇಹದ ರಿಟರ್ನ್ ಕೊಡುವುದಾಗಿದೆ. ಇಂತಹ ರಿಟರ್ನ್ ಕೊಡುವಂಥವರು ಸಮಾಧಾನ ಸ್ವರೂಪರಾಗಿ ಬಿಡುವರು. ಸಮಾಧಾನ ಸ್ವರೂಪರಾಗುವುದರಿಂದ ಸ್ವಯಂನ ಹಾಗೂ ಅನ್ಯ ಆತ್ಮರ ಸಮಸ್ಯೆಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ಇಂತಹ ಸೇವೆ ಮಾಡುವ ಸಮಯ ಆಗಿದೆ. ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವಂತಹ ಸಮಯವಾಗಿದೆ. ಆದ್ದರಿಂದ ಈಗ ತಂದೆಯ ಸಮಾನ ಉಪಕಾರಿಗಳಾಗಿ ಕೂಗನ್ನು ಕೇಳುತ್ತಾ ನಿಮ್ಮ ಫರಿಷ್ಠಾ ರೂಪದ ಮುಖಾಂತರ ಅಂತಹ ಆತ್ಮಗಳಿಗೆ ಬಳಿಗೆ ತಲುಪಿಬಿಡಿ ಮತ್ತು ಸಮಸ್ಯೆಗಳಿಂದ ಸುಸ್ತಾಗಿರುವ ಆತ್ಮಗಳ ಸುಸ್ತನ್ನು ದೂರ ಮಾಡಿ. ಇವತ್ತಿನ ಸ್ಲೋಗನ್: ವ್ಯರ್ಥದಲ್ಲಿ ಕೇರ್ಲೆಸ್ ಆಗಿ, ಆದರೆ ಮರ್ಯಾದೆಗಳಲ್ಲಿ ಅಲ್ಲ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಪರಸ್ಪರದ ಸಂಸ್ಕಾರಗಳಲ್ಲಿರುವ ಭಿನ್ನತೆಯನ್ನು ಏಕತೆಯಲ್ಲಿ ತರಬೇಕು. ಏಕತೆಗಾಗಿ ವರ್ತಮಾನದ ಭಿನ್ನತೆಯನ್ನು ಅಳಿಸಿ 2 ಮಾತುಗಳನ್ನು ತನ್ನಿ.
ಒಂದು ಎಕನಾಮಿಯಾಗಿ ಸದಾ ಪ್ರತಿಯೊಂದು ಮಾತಿನಲ್ಲಿ ಒಬ್ಬರದ್ದೇ ಹೆಸರನ್ನು ತೆಗೆದುಕೊಳ್ಳಿ. ಜೊತೆಗೆ ಸಂಕಲ್ಪಗಳ ಸಮಯ ಮತ್ತು ಜ್ಞಾನ ಖಜಾನೆಯ ಎಕನಾಮಿ ಅಂದರೆ ಉಳಿತಾಯ ಮಾಡಿ. ನಂತರ ನಾನು ಎನ್ನುವುದು ಸಮಾವೇಶವಾಗಿ ಒಂದು ತಂದೆಯಲ್ಲಿ ಎಲ್ಲ ಭಿನ್ನತೆ ಸಮಾವೇಶವಾಗಿ ಬಿಡುತ್ತದೆ. ಓಂ ಶಾಂತಿ.